ಆತ್ಮೀಯ ರೈತ ಬಂಧವರೇ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಾರದ ಮಾತಲ್ಲಿ ನಾವು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಅಥವಾ ಸಹಜ ಕೃಷಿ ಏನಾದರೂ ಕರೀರಿ, ಒಟ್ಟಾರೆ ವಿಷಮುಕ್ತವಾದಂಥ ಕೃಷಿ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಮಣ್ಣು ಹೇಗೆ ಬದಲಾವಣೆ ಆಗುತ್ತೆ, ಮಣ್ಣಲ್ಲಿ ಹೇಗೆ ಡೈವರ್ಸಿಟಿ ನಿರ್ಮಾಣ ಆಗುತ್ತೆ, ಅದರಿಂದ ಏನೇನು ಉಪಯೋಗ ಅನ್ನೋದ್ರ ಬಗ್ಗೆ ಒಂದಿಷ್ಟು ಇವತ್ತು ತಿಳಿತಾ ಹೋಗೋಣ. ನೋಡಿ, ಇಲ್ಲಿ ನಮ್ಮದು ನೈಸರ್ಗಿಕ ಕೃಷಿ ಈ ಮಣ್ಣು ನೋಡಿ, ಇಲ್ಲೆಲ್ಲ ನಿಮಗೆ ರಂಧ್ರಗಳೆಲ್ಲ ಕಾಣುತ್ತೆ. ನೋಡಿ, ಇಲ್ಲಿ ಗೊದ್ದದ ಗೂಡಿದೆ. ನಂತರ ನೋಡಿ, ಇಲ್ಲಿ ಎರೆಹುಳುಗಳು ಗೊಬ್ಬರನ ಈ ಥರಕ್ಕೆ ಮಾಡಿಟ್ಟಿದೆ. ಎರೆಹುಳುಗಳು ಗೊಬ್ಬರನ ಇಟ್ಟೋಗಿದ್ದಾವೆ ನೋಡಿ, ಇಲ್ಲೆಲ್ಲ ಇದೆ ನೋಡಿ. ಈ ಥರಕ್ಕೆ ಸಾಕಷ್ಟು ಡೈವರ್ಸಿಟಿ ಏನು ಕ್ರಿಯೇಟ್ ಆಗಿರುತ್ತೆ. ಆ ಕ್ರಿಯೇಟ್ ಆಗಿದ್ದಾಗ ಸಹಜವಾಗಿ ಮಣ್ಣು ಫಲವತ್ತತೆ ಆಗ್ತಾ ಹೋಗುತ್ತೆ. ಇಲ್ಲಿಗೆ ಆ ಡೈವರ್ಸಿಟಿನಲ್ಲಿ ಕೊಡೋಂಥ ಮಲಮೂತ್ರ, ಪ್ರಾಣಿ ಪಕ್ಷಿಗಳು ಕೊಡೋಂಥ ಮಲಮೂತ್ರಗಳು ಏನಿದೆ ಅದೆಲ್ಲದೂ ಇಲ್ಲಿ ಈ ಮಣ್ಣಿನ ಫಲವತ್ತತೆನ ಹೆಚ್ಚು ಮಾಡೋದಕ್ಕೆ ಅದು ಆಸ್ಪದ ಮಾಡಿಕೊಡ್ತಾ ಹೋಗುತ್ತೆ. ಅದ್ರ ಜೊತೆಯಲ್ಲಿ ರಂಧ್ರಗಳು ಏನು ನಿರ್ಮಾಣ ಆಗುತ್ತಲ್ಲ, ಆ ರಂಧ್ರಗಳು ನಿರ್ಮಾಣ ಆದರೆ ಗಾಳಿ ಏರಿಯೇಷನ್ಗೆ ಅನುಕೂಲ ಆಗುತ್ತೆ. ನೋಡಿ, ಈ ಥರಕ್ಕೆಲ್ಲ ರಂಧ್ರಗಳು ಇಲ್ಲಿ ನಮಗೆ ಎಲ್ಲಿ ಹೆಜ್ಜೆಗೂ ಈ ಥರಕ್ಕೆ ರಂಧ್ರಗಳು. ತೋಟದ ತುಂಬ ಇದೆಲ್ಲ ಹುಲ್ಲೇಡಿ ಅಂತ ಕರಿತೀವಲ್ಲ, ಆ ಹುಲ್ಲೇಡಿಗಳು ಬಿಲ ಮಾಡಿರೋಂಥದ್ದು ಇದೆಲ್ಲ. ನೋಡಿ, ಇಲ್ಲಿ ಇಡೀ ತೋಟದ ತುಂಬ ಈ ಥರಕ್ಕೆ ರಂಧ್ರಗಳು ನಿರ್ಮಾಣ ಆಗಿದೆ. ಈ ರಂಧ್ರಗಳು ನಿರ್ಮಾಣ ಆಗಿದೆ. ಇದು ಒಂದು ಹುಲ್ಲೇಡಿ ಒಂದ್ರದ್ದಾದರೆ, ಇನ್ನು ಕೆಲವು ಮಣ್ಣು ಹಾವುಗಳು ಮಾಡಿರೋಂಥವು. ಅದು ನೋಡಿ, ಸಣ್ಣದು ಕಾಣುತ್ತಲ್ಲ ಆ ರಂಧ್ರ, ಅದು ಮಣ್ಣು ಹಾವು ಮಾಡಿರೋ ಅಂಥದ್ದು ರಂಧ್ರ. ಹಾಗಾಗಿ ಈ ರಂಧ್ರಗಳು ಹೆಚ್ಚೆಚ್ಚು ನಿರ್ಮಾಣ ಆದಾಗ ಏನಾಗುತ್ತೆ ಅಂತಂದರೆ, ಅಲ್ಲಿ ಆ ರಂಧ್ರದಕ್ಕೆ ಒಳಗಡೆಗೆ ವಾಸ ಮಾಡೋಂಥ ಜೀವಿಗಳು, ಏಡಿ ಇರ್ಬೋದು, ಇಲಿ ಇರ್ಬೋದು, ಗೊದ್ದ, ಇರುವೆ, ಇವೆಲ್ಲವೂ ಆಹಾರನ ತಗೊಂಡು ಹೋಗ್ತವೆ. ಅಲ್ಲಿ ಅರ್ಧನ ತಿಂದು ಅಲ್ಲೇ ಒಂದಿಷ್ಟು ಉಳಿಕೆನ ಬಿಡ್ತಾವಲ್ಲಿ. ಬಿಡೋದ್ರಿಂದ ಏನಾಗುತ್ತೆ ಅಂತಂದರೆ, ಮಣ್ಣು ತಳಭಾಗದಿಂದನೂ ಫಲವತ್ತತೆ ಆಗೋದಕ್ಕೆ ಅದು ಆಸ್ಪದ ಮಾಡಿಕೊಡುತ್ತೆ. ಅದ್ರ ಜೊತೆಯಲ್ಲಿ ಏನಾಗುತ್ತೆ ಅಂದರೆ, ಗಾಳಿ ಆಡೋದ್ರಿಂದ ಬೇರುಗಳಿಗೆ ಗಾಳಿ ಸಿಗುತ್ತೆ, ಆಮ್ಲಜನಕ ಸಿಗೋದಕ್ಕೆ ಆಸ್ಪದ ಆಗುತ್ತೆ. ಅದ್ರ ಜೊತೆಯಲ್ಲಿ ನೀರು ಇಂಗುತ್ತೆ. ಮಳೆ ನೀರು ಬಂದ ತಕ್ಷಣ ಈ ರಂಧ್ರದ ಮೂಲಕವಾಗಿ ನೀರು ಸಹಜವಾಗಿ ಹಿಂಗಂಥ ಕ್ರಿಯೆ ಇಲ್ಲಿ ನಡೆಯುತ್ತೆ. ಆ ಕಾರಣಕ್ಕಾಗಿ ನಾವು ಸಹಜ ಕೃಷಿ ಅಥವಾ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಏನಾದ್ರು ಕರೀರಿ, ಒಟ್ಟಾರೆ ವಿಷಮುಕ್ತವಾದಂಥ ಈ ಕೃಷಿನಲ್ಲಿ ಈ ಥರದ ರಂಧ್ರಗಳು ಮಣ್ಣಿನ ಫಲವತ್ತತೆಗೆ ಮತ್ತು ನೀರಿನ ಸಂರಕ್ಷಣೆಗೆ, ಮಣ್ಣಿನ ಸಂರಕ್ಷಣೆಗೆ ಇದು ಹೆಚ್ಚು ಕೆಲಸ ಮಾಡ್ತಾ ಹೋಗುತ್ತೆ. ಈ ಥರದ ರಂಧ್ರಗಳು ನಿರ್ಮಾಣ ಆದರೆ ಏನಾಗುತ್ತೆ ಅಂತಂದರೆ, ಮಣ್ಣು ಇದು ಬದಲಾಗಿದೆ, ಇದು ನೈಸರ್ಗಿಕವಾಗಿ ಬದಲಾಗಿದೆ ಅನ್ನೋದನ್ನು ಆ ಸೂಚನೆಯನ್ನು ತೋರಿಸುತ್ತೆ. ಇಲ್ಲಿ ಸಾಕಷ್ಟು ಜೀವಿಗಳು ಇಲ್ಲಿ ವಾಸ ಮಾಡ್ತಾ ಇದೆ. ಈ ಜೀವಿಗಳು ವಾಸ ಮಾಡೋದ್ರಿಂದ ಮಣ್ಣು ಸಹಜವಾಗಿ ಫಲವತ್ತತೆ ಆಗುತ್ತೆ. ಇದೆಲ್ಲ ಒಂದಕ್ಕೊಂದು ಸಂಬಂಧ ಇರ್ತವೆ. ಹಾಗಾಗಿ ನಾವು ನೈಸರ್ಗಿಕ ಕೃಷಿನಲ್ಲಿ ನಾವು ಬೆಳೆ ಬೆಳೆಯೋದಕ್ಕೆ ನಾವು ಮುಖ್ಯವಾಗಿ ಬೇಕಾಗಿರೋಂಥ ಮಣ್ಣಾಗಿರೋದ್ರಿಂದ ಈ ಮಣ್ಣನ್ನು ನಾವು ಯಾವ ರೀತಿ ನಾವು ಬದಲಾವಣೆ ಮಾಡ್ಕೊತೀವಿ ನೈಸರ್ಗಿಕವಾಗಿ ಅನ್ನೋದು ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ನೋಡಿ, ಇದ್ರ ಜೊತೆಯಲ್ಲಿ ಮಣ್ಣು ಸಹಜವಾಗಿ ನೋಡಿ, ಇಲ್ಲೆಲ್ಲ ಮಣ್ಣು ಏನಾಗಿದೆ, ಒಂಥರ ಕಪ್ಪು ಆಗಿದೆ. ನೋಡಿ, ಎರೆಹುಳುಗಳು ಗೊಬ್ಬರ ಎಷ್ಟು ಬಿದ್ದಿದೆ ಇಲ್ಲಿ, ನೋಡಿ. ಈ ಥರಕ್ಕೆ ಮಣ್ಣನ್ನು ನಾವು ಈ ಥರಕ್ಕೆ ತೆಗಿತಾ ಹೋಗ್ಬೋದು. ಮಣ್ಣನ್ನು ಪರಿಪೂರ್ಣವಾಗಿ ಹಿಂಗೆ ತೆಗಿತಾ ಹೋದರೆ ಒಂದು ಅರ್ಧ ಅಡಿ ತನಕನೂ, 1 ಅಡಿ ತನಕನೂ ನಾವು ಬರೀ ಕೈಯಲ್ಲೇ ಬಗಿಬೋದು. ಅಷ್ಟು ಮಣ್ಣು ಸೂಬ್ರಾಗಿರುತ್ತೆ. ಇದು ನಮಗೆ ನೈಸರ್ಗಿಕ ಕೃಷಿನಲ್ಲಿ ಬಹಳ ಮುಖ್ಯವಾಗುತ್ತೆ. ಏಕೆಂದರೆ ನಾವು ಡೈವರ್ಸಿಟಿನ ಕ್ರಿಯೇಟ್ ಮಾಡೋದು ಬಹಳ ಮುಖ್ಯವಾಗುತ್ತೆ. ನೋಡಿ, ಇಲ್ಲಿ ನಮಗೆ ಎರೆಹುಳುಗಳು ಒಂದು ಸರಾಸರಿ ಒಂದು ಅಂದಾಜಿನ ಪ್ರಕಾರಕ್ಕೆ 2 ಲಕ್ಷ ಎರೆಹುಳುಗಳು ವಾಸ ಮಾಡುತ್ತೆ ಅಂತೇಳಿ ಹೇಳ್ತಾರೆ. 2 ಲಕ್ಷ ಎರೆಹುಳುಗಳು ವಾಸ ಮಾಡೋದ್ರಿಂದ ಇಲ್ಲಿ ನಮಗೆ ನಿರಂತರವಾಗಿ ಈ ಥರಕ್ಕೆ ಗೊಬ್ಬರ ಹಾಕ್ತಾ ಹೋಗ್ತವೆ. ನಾನು ಒಂದು ಅಂದಾಜನ್ನು ಒಂದು ಸರಿ ಲೆಕ್ಕ ಹಾಕಿ ನೋಡಿದೆ.
ಈ ಥರಕ್ಕೆ ನಮ್ಮ ತೋಟದಲ್ಲಿ ಸರಾಸರಿ ಒಂದು ವರ್ಷಕ್ಕೆ 8ರಿಂದ 12 ಟನ್ನು ಎರೆಹುಳು ಗೊಬ್ಬರ ಬೀಳುತ್ತಿಲ್ಲಿ ವರ್ಷಕ್ಕೆ ನೈಸರ್ಗಿಕವಾಗಿ ಬೀಳೋ ಅಂಥದ್ದು. ಇವತ್ತು ಅದ್ರ ಮೌಲ್ಯನೇ ನೀವು ಲೆಕ್ಕ ಹಾಕಿ, 12 ಟನ್ ಎರೆಹುಳು ಗೊಬ್ಬರ ಬೀಳುತ್ತೆ ಅಂದರೆ ಸರಾಸರಿ 10 ಟನ್ನಿಗೆ ನೀವು ಇಟ್ಕೊಂಡ್ರು ಇವತ್ತು 1 ಟನ್ನಿನ ಎರೆಹುಳು ಗೊಬ್ಬರದ ಬೆಲೆ 10ರಿಂದ 11 ಸಾವಿರ ರೂಪಾಯಿ ಇದೆ. 11 ಸಾವಿರ ರೂಪಾಯಿ ಇರೋದ್ರಿಂದ ನಮಗೆ 10 ಟನ್ ಎರೆಹುಳು ಗೊಬ್ಬರ ಬಿತ್ತು ಅಂತಂದರೆ 1 ಎಕರೆಗೆ 1 ಲಕ್ಷ ರೂಪಾಯಿನ ಎರೆಹುಳು ಗೊಬ್ಬರ, ಅಷ್ಟು ಮೌಲ್ಯದ ಎರೆಹುಳು ಗೊಬ್ಬರ ನೈಸರ್ಗಿಕವಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ನಾವು 10 ಟನ್ ಎರೆಹುಳು ಗೊಬ್ಬರನ ನಾವು 1 ಎಕರೆಗೆ ಹಾಕ್ತೀವಿ ಅಂತಂದರೆ ಅದು ಉಚಿತವಾಗಿ ನಮಗೆ ಸಿಗುತ್ತೆ ಅಂತಂದರೆ ಇದು ನೈಸರ್ಗಿಕ ಕೃಷಿಯ ಕೊಡುಗೆ ಅದು. ಆ ಕಾರಣಕ್ಕಾಗಿ ನಾವು ಇಲ್ಲಿ ಡೈವರ್ಸಿಟಿನ ಕ್ರಿಯೇಟ್ ಮಾಡೋಂಥದ್ದು ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ನೋಡಿ, ಸಸ್ಯವರ್ಗ ಈ ಥರಕ್ಕೆ ಬೆಳೆದು ಬಿದ್ದು ಅಲ್ಲೇ ಕರಗೋದ್ರಿಂದ ನಮಗೆ ಬಯೋಮಾಸ್ ಕ್ರಿಯೇಟ್ ಆಗಿ ಅನೇಕ ಪೋಷಕಾಂಶಗಳನ್ನು ಅಲ್ಲಿ ನಮಗೆ ಕೊಡ್ತಾ ಹೋಗುತ್ತೆ. ಅದ್ರ ಜೊತೆಯಲ್ಲಿ ಈ ಮಣ್ಣು ಹಾವುಗಳು ಅಥವಾ ಇಲಿ, ಏಡಿ, ಇರುವೆ, ಗೊದ್ದ, ಈ ಥರದ ಅನೇಕ ಇವೆಲ್ಲವೂ ರಂಧ್ರ ಮಾಡ್ತವೆ. ಭೂಮಿನ ರಂಧ್ರ ಮಾಡೋದ್ರಿಂದ ಇಲ್ಲಿ ಉಚಿತವಾದಂಥ ಉಳುಮೆ ಆಗುತ್ತೆ. ಎರೆಹುಳುಗಳಿಂದ ನಮಗೆ ಗೊಬ್ಬರ ನೈಸರ್ಗಿಕವಾಗಿ ಸಿಗ್ತಾ ಹೋಗುತ್ತೆ. ಆಮೇಲೆ ಬಯೋಮಾಸು ನಮಗೆ ನೈಸರ್ಗಿಕವಾಗಿ ಸಿಗ್ತಾ ಹೋಗುತ್ತೆ ಮುಚ್ಚಿಗೆ ಮಾಡೋದ್ರಿಂದ. ಹಾಗಾಗಿ ಒಂದೊಂದು ಮೆಥಡ್ಡು ನೋಡಿ ಎಷ್ಟೆಷ್ಟು ನಮಗೆ ಉಪಯೋಗ ಆಗುತ್ತೆ ಅಂತಂದರೆ, ಒಂದು ಕ್ರಿಯೆ ನಮಗೆ ಸಾಕಷ್ಟು ಉಪಯೋಗನ ನಮಗೆ ತಂದು ಕೊಡ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ನಾವು ವಿಷಮುಕ್ತವಾದಂಥ ಕೃಷಿನ ಮಾಡಬೇಕು. ಇವತ್ತು ಬಹುತೇಕರಿಗೆ ಸಾವಯವ ಕೃಷಿ ಅಂದ್ರೇನು, ನೈಸರ್ಗಿಕ ಕೃಷಿ ಅಂದ್ರೇನು, ಸಹಜ ಕೃಷಿ ಅಂದ್ರೇನು, ಇದ್ರ ವ್ಯತ್ಯಾಸಗಳೇನು, ಇದ್ರ ಬಗ್ಗೆ ಒಂದಿಷ್ಟು ಅನುಮಾನಗಳಿದ್ದಾವೆ. ಆದರೆ ನನ್ನ ಅಭಿಪ್ರಾಯದ ಪ್ರಕಾರಕ್ಕೆ ನೈಸರ್ಗಿಕ ಕೃಷಿ ಅಂತಂದರೆ ಏನನ್ನೂ ಹಾಕದೆ ನಮ್ಮ ತೋಟಕ್ಕೆ ಮಾಡೋ ಅಂಥದ್ದು, ನಿಸರ್ಗಕ್ಕೆ ಬಿಟ್ಕೊಡೋ ಅಂಥದ್ದು ನೈಸರ್ಗಿಕ ಕೃಷಿ. ಅದ್ರ ಜೊತೆಯಲ್ಲಿ ನಾವೇನಾದ್ರು ಮೇಲಿಂದ ನಾವು ಹಾಕ್ತೀವಿ ಅಂತಂದರೆ, ಒಂದಿಷ್ಟು ವಿಷಮುಕ್ತವಾದಂಥ ಗೊಬ್ಬರಗಳನ್ನ ಹಾಕ್ತೀವಿ ಅಂದರೆ ಅದು ಸಾವಯವ ಕೃಷಿ. ವಿಷನೇ ಹಾಕ್ತೀವಿ ಅಂತಂದರೆ ಅದು ರಾಸಾಯನಿಕ ಕೃಷಿ ಆಗುತ್ತೆ. ಹಾಗಾಗಿ ನಾವು ಇಲ್ಲಿ ನಮಗೆ ಆದ್ಯತೆ ಮೇಲೆ ನಾವು ಮಾಡ್ಕೋಬೇಕು ಅಂತಂದರೆ ನಾವು ಮುಚ್ಚಿಗೆ ಮಾಡಬೇಕು, ಅದು ಲೈವ್ ಮಲ್ಚಿಂಗ್ ಆಗಬೇಕು. ಆಮೇಲೆ ಡೈವರ್ಸಿಟಿ ಕ್ರಿಯೇಟ್ ಮಾಡೋದಕ್ಕೆ ವ್ಯವಸ್ಥೆನ ನಾವು ಕಲ್ಪಿಸ್ಕೊಡ್ಬೇಕು. ನಮ್ಮ ಹಸ್ತಕ್ಷೇಪ ಇಲ್ಲಿ ಏನೂ ಇಲ್ಲ ಅಂತಂದರೆ ಇಲ್ಲಿ ಸಾಕಷ್ಟು ಸಸ್ಯ ಪ್ರಭೇದಗಳು ಸೃಷ್ಟಿಯಾಗ್ತವೆ, ಜೀವ ಪ್ರಭೇದಗಳು ಸೃಷ್ಟಿಯಾಗ್ತವೆ. ನಮಗೆ ಓಡುಹುಳದಿಂದ ಹಿಡಿದು ಮತ್ತಿನ್ನು ಜಿಟ್ಟೆಗಳಿಂದ ಹಿಡಿದು ಮತ್ತು ಬೇಸಿಗೆ ಕಾಲದಲ್ಲಿ ಜೇಡಗಳಿಂದ ಹಿಡಿದು ಮಳೆಗಾಲದಲ್ಲಿ ಕಪ್ಪೆಗಳು, ವೈವಿಧ್ಯವಾದಂಥ ಕಪ್ಪೆಗಳು ಇಲ್ಲಿ ಬರೋದಕ್ಕೆ ಪ್ರಾರಂಭ ಆಗ್ತವೆ. ಮತ್ತು 8-10 ಜಾತಿಯ ಜೇಡಗಳು ಇಲ್ಲಿ ಬಲೆ ಕಟ್ತವೆ ಬೇಸಿಗೆ ಕಾಲದಲ್ಲಿ. ಮಳೆಗಾಲದಲ್ಲಿ ಕಪ್ಪೆ ನಮಗೆ ಕೀಟನ ನಿಯಂತ್ರಣ ಮಾಡಿದರೆ, ಬೇಸಿಗೆ ಕಾಲದಲ್ಲಿ ಸಹಜವಾಗಿ ಜೇಡಗಳು ಕೀಟಗಳನ್ನು ನಿಯಂತ್ರಣ ಮಾಡ್ತಾ ಹೋಗ್ತವೆ. ನಿಯಂತ್ರಣ ಮಾಡೋದ್ರ ಜೊತೆಯಲ್ಲಿ ನಮಗೆ ಈ ರಂಧ್ರಗಳು ಏನು ನಿರ್ಮಾಣ ಆಗುತ್ತಲ್ಲ, ಆ ರಂಧ್ರದ ಮೂಲಕವಾಗಿ ನೀರು, ಗಾಳಿ ಮತ್ತು ಆ ಕೀಟಗಳಲ್ಲಿ ವಾಸ ಮಾಡೋಂಥ ಸುತ್ತಮುತ್ತ ಅದರ ವ್ಯಾಪ್ತಿ, ಒಂದು ಏಡಿ ತನ್ನ ಟೆರಿಟರಿನ ಅದು ನಿರ್ಮಾಣ ಮಾಡ್ಕೊಳ್ಳುತ್ತೆ. ಆ ಟೆರಿಟರಿ ಒಳಗಡೆ ಬರೋಂಥ ಎಲ್ಲ ಕೀಟಗಳನ್ನು, ನಮ್ಮ ಶತ್ರು ಕೀಟಗಳನ್ನೆಲ್ಲದನ್ನು ಅದು ತಿಂದಾಕ್ತಾ ನಮ್ಮಲ್ಲಿ ಕೀಟ ನಿಯಂತ್ರಣನ ಅವು ನೈಸರ್ಗಿಕವಾಗಿ ಮಾಡ್ತಾ ಹೋಗ್ತವೆ. ಆ ಕಾರಣಕ್ಕಾಗಿ ಇಲ್ಲಿ ಒಂದು ಪರೋಪಕಾರಿ ಕೀಟಗಳು ಮತ್ತು ಉಪದ್ರವ ಕೊಡೋಂಥ ಕೀಟಗಳು ಇಲ್ಲಿ ಇರೋದ್ರಿಂದ ಇವೆರಡೂ ಬ್ಯಾಲೆನ್ಸ್ನ ಅವಾಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಚ್ಚು ಖರ್ಚಿಲ್ದಂಗೆ ನಮ್ಮ ಕೃಷಿ ಕಾರ್ಯ ನಡೀತಾ ಹೋಗುತ್ತೆ. ಆ ಕಾರಣಕ್ಕಾಗಿ ನಾವು ಬರೀ ಕೃಷಿ ಅಂದ್ರೇನು, ರಾಸಾಯನಿಕ ಗೊಬ್ಬರ ಹಾಕೋದು, ಬೋರ್ವೆಲ್ಲಿಂದ ನೀರು ಕೊಡೋದು, ಅದ್ರ ಜೊತೆಯಲ್ಲಿ ನಮಗೆ ಬೇಕಾದಂಥ ಉಳುಮೆಗೆ ಯಂತ್ರಗಳನ್ನು ಉಪಯೋಗಿಸಿ ಮಾಡೋದು, ಇವೆಲ್ಲವೂ ಅಲ್ಲ. ಇಲ್ಲಿ ಕೃಷಿ ಅಂತಂದರೆ ನಾವು ಮೂಲವಾಗಿ ಮಣ್ಣನ್ನು ಫಲವತ್ತತೆ ಮಾಡೋಂಥ ಕ್ರಿಯೆ. ಇವತ್ತು ಬಹುತೇಕರು ಎಲ್ಲ ಬೆಳೆಗಳಿಗೆ ಗೊಬ್ಬರ ಕೊಡ್ತಾರೆ, ಬೆಳೆಗಳಿಗೆ ಫಲವತ್ತತೆ ಮಾಡೋಕ್ಕೆ ಹೋಗ್ತಾರೆ. ಆದರೆ ಬೆಳೆಗಳಿಗಿಂತಲೂ ನಾವು ಮುಖ್ಯವಾಗಿ ಮಾಡಬೇಕಾಗಿರೋದು ನಾವು ಮಣ್ಣನ್ನು ನಾವು ಯಾವತ್ತು ನೈಸರ್ಗಿಕ ಕೃಷಿಯಿಂದನೋ ಅಥವಾ ಸಾವಯವ ಮೆಥಡ್ನಲ್ಲೋ ಸಾವಯವ ವಸ್ತುಗಳನ್ನ ಸೇರಿಸ್ತಾ ಮಣ್ಣನ್ನು ಫಲವತ್ತತೆ ಮಾಡ್ತಾ ಹೋದಂಗೆ ಮಣ್ಣು ಫಲವತ್ತತೆಯಾಗಿ ಅಲ್ಲಿ ಡೈವರ್ಸಿಟಿ ಕ್ರಿಯೇಟ್ ಆಗುತ್ತೆ. ಆ ಡೈವರ್ಸಿಟಿನೇ ನಮಗೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಹೋಗ್ತವೆ. ಈ ರಂಧ್ರಗಳೇನಿದೆ, ಈ ರಂಧ್ರಗಳು ನೋಡಿ ನಮಗೆ ಹೆಜ್ಜೆಜ್ಜೆಗೂ ರಂಧ್ರಗಳು ಸಿಗ್ತವೆ. ಇಡೀ ತೋಟದ ತುಂಬ ಈ ಥರದ ರಂಧ್ರಗಳು ನಿರ್ಮಾಣ ಆಗಿರೋದ್ರಿಂದ ನಮ್ಮಲ್ಲಿ ತೋಟದ ತುಂಬ ಏರಿಯೇಷನ್ ಆಗಲಿ,
ಮತ್ತು ಇನ್ನು ನೀರು ಇಂಗೋದಕ್ಕಾಗಲಿ ಈ ಪ್ರಕ್ರಿಯೆಗೆ ಈ ರಂಧ್ರಗಳು ನಮಗೆ ಸಹಾಯ ಮಾಡ್ತಾ ಹೋಗ್ತವೆ. ಆ ಕಾರಣಕ್ಕಾಗಿ ನಾವಿವತ್ತು ಕೃಷಿನ ನಾವು ಏನಕ್ಕೆ ಮಾಡ್ತೀವಿ, ಯಾತಕ್ಕಾಗಿ ಮಾಡ್ತಾಯಿದ್ದೀವಿ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ನಾವು ಕೃಷಿ ಮಾಡಿದ್ದೆ ಆದರೆ ನಮ್ಮ ಕೃಷಿ ಯಶಸ್ವಿಯಾದಂಥ ಕೃಷಿ ಆಗುತ್ತೆ. ಹಾಗಾಗಿ ನಾವು ನೈಸರ್ಗಿಕ ಕೃಷಿಗೋ ಸಾವಯವ ಕೃಷಿಗೋ ಒಟ್ಟಾರೆ ವಿಷಮುಕ್ತವಾದಂಥ ಕೃಷಿಗೆ ನಾವು ಹೆಚ್ಚು ಒತ್ತು ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಇವತ್ತು ಹೆಸರಿಗಾಗಿಯೇ ಬಡದಾಟಗಳು. ನಮ್ಮದು ನೈಸರ್ಗಿಕ ಕೃಷಿ, ನಾನು ಮಾಡಿರೋಂಥ ಮೆಥಡೇ ಸರಿ ಅನ್ನೋದು, ಅಥವಾ ಸಾವಯವ ಕೃಷಿ ನಾನು ಮಾಡಿರೋಂಥ ಮೆಥಡೇ ಸರಿ ಅನ್ನೋದು, ಈ ಥರದ ಗೊಂದಲಗಳು ನಿರ್ಮಾಣ ಅಂಥ ಪ್ರಕ್ರಿಯೆಗಳು ಇವತ್ತು ಸಮಾಜದಲ್ಲಿ ನಡೀತಾ ಇದ್ದಾವೆ. ಹಾಗಾಗಿ ಅದು ಆಗಬಾರ್ದು. ನಾವಿವತ್ತು ವಿಷಮುಕ್ತವಾದಂಥ ಕೃಷಿ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ವಿಷಮುಕ್ತ ಕೃಷಿನ ನಾವು ಮಾಡಿದ್ದೆ ಆದರೆ ನಮ್ಮ ಭೂಮಿಯ ಮಣ್ಣು ಫಲವತ್ತತೆ ಆಗುತ್ತೆ. ಆ ಫಲವತ್ತತೆ ಆದಂಥ ಮಣ್ಣಲ್ಲಿ ನಾವು ಏನಾದರೂ ಬೆಳೆಗಳನ್ನು ಬೆಳಿಬೋದು ಅಂತ ಹೇಳ್ತಾ ಇವತ್ತು ಈ ವಾರದ ಮಾತಲ್ಲಿ ಮಣ್ಣಿನ ಫಲವತ್ತತೆಗೆ ಈ ಪರೋಪಕಾರಿ ಕೀಟಗಳು ಇರ್ಬೋದು, ಉಪಕಾರಿ ಕೀಟಗಳು, ಉಪದ್ರವ ಕೊಡೋ ಕೀಟಗಳು, ಮತ್ತು ನಂತರ ಮಣ್ಣು ಜೀವಿಗಳು ಏನು ವಾಸ ಮಾಡ್ತವಲ್ಲ ಆ ವಾಸ ಮಾಡೋಂಥ ಪ್ರಕ್ರಿಯೆಯಲ್ಲಿ ನಮಗೇನೇನು ಉಪಯೋಗ ಆಗುತ್ತೆ ಈ ರಂಧ್ರಗಳಲ್ಲಿ ಅಂತ ಹೇಳ್ತಾ ಇವತ್ತಿಷ್ಟು ಮಾಹಿತಿನ ನಾನಿವತ್ತು ಈ ವಾರದ ಮಾತಲ್ಲಿ ಹಂಚ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಇದು ಇಷ್ಟವಾಗಿದ್ದರೆ ಹೆಚ್ಚು ಜನರಿಗೆ ತಲುಪಿಸೋಂಥ ಕೆಲಸನ ಮಾಡಿ ಅದ್ರ ಜೊತೆಯಲ್ಲಿ ನೈಸರ್ಗಿಕ ಕೃಷಿ ರಥನ ನಾವು ಎಳಿತಾ ಹೋಗೋಣ. ಹೆಚ್ಚು ಜನಕ್ಕೆ ಇದು ಉಪಯೋಗ ಆಗಲಿ ಅಂತೇಳಿ ನನ್ನ ಮಾತನ್ನು ಇವತ್ತಿನ ವಾರದ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.